ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಒಂದು ನೋಟಿಫಿಕೇಶನ್ ಸರ್ಕ್ಯುಲರ್ ಆಗ್ತಿದೆ, ನಾಳೆ ರಿಸಲ್ಟ್ ಬರುತ್ತೆ ಅಂತ. ನಿಜವಾಗ್ಲೂ ನಾಳೆ ರಿಸಲ್ಟ್ ಬರುತ್ತಾ, ಇದು ಕನ್ಫರ್ಮೇಷನ್ನ, ಎಲ್ಲದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಫೇಕಾ ರಿಯಲ್ ಎಲ್ಲನೂ ಕೂಡ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೊಂದು ಲೈಕ್ ಕೊಡಿ, ಯಾಕಂದರೆ ಮಾಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮ್ಮ ರಿಸಲ್ಟ್ ಬಂದಾದಮೇಲೆ ನೀವೇನಾದರೂ ರಿವ್ಯಾಲ್ಯೂಷನ್ಗೆ ಹಾಕಬೇಕು ಅಥವಾ ಟೋಟಲಿಂಗ್ ಹಾಕಬೇಕಂದ್ರೆ ಬೇಗ ಹಾಕಿ. ಯಾಕಂದರೆ ರಿವ್ಯಾಲ್ಯೂಷನ್ಗೆಲ್ಲ ಹಾಕೋಕ್ಕೆ ನಿಮಗೆ 2-3 ದಿನ ಟೈಮ್ ಕೊಟ್ಟಿರ್ತಾರೆ. ರಿಸಲ್ಟ್ ಬಂದಿದ ತಕ್ಷಣ ನಿಮಗೆ ರಿವ್ಯಾಲ್ಯೂಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಮತ್ತು SSLC ಸೆಕೆಂಡ್ ಎಕ್ಸಾಮ್ಗೂ ಕೂಡ ಅಷ್ಟೇ. ಇಲ್ಲಿ ನಿಮಗೆ ಅಪ್ಲೈ ಮಾಡೋಕ್ಕೆ 2-3 ದಿನ ಟೈಮ್ ಅಷ್ಟೇ ಇರುತ್ತೆ. ನಿಮ್ಮ ಒಂದು ಹೈಸ್ಕೂಲ್ ಎಲ್ಲಿ ಓದಿರ್ತೀರಾ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಆ ರಿಸಲ್ಟ್ ಬರುತ್ತಲ್ಲ, ನಿಮ್ಗೆ 10 ದಿನನೇ ಬಿಟ್ಬಿಡ್ತಾರೆ ನಿಮಗೆ ಸೆಕೆಂಡ್ ಎಕ್ಸಾಮ್ ಯಾವಾಗಿರುತ್ತೆ, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಲಾಸ್ಟ್ ಡೇಟ್ ಯಾವತ್ತು ನೀವು ಒಂದು ಸೆಕೆಂಡ್ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ ಅದನ್ನ ಕೊಟ್ಟಿರ್ತಾರೆ. ಅದನ್ನ ನೋಡಿಕೊಂಡು ಬೇಗ ಆ್ಯಕ್ಷನ್ನ ತೊಗೊಳ್ಳಿ, ಸರಿನಾ? ಮತ್ತು ನೀವು ಸೈನ್ಸಿಗೆ ಸೇರ್ಕೋಬೇಕಾ, ಕಾಮರ್ಸಿಗೆ ಸೇರ್ಕೋಬೇಕಾ, ಆರ್ಟ್ಸಿಗೆ ಸೇರ್ಕೋಬೇಕಾ, ಅಥವಾ ಡಿಪ್ಲೊಮಾಗೆ ಸೇರ್ಕೋಬೇಕಾ, ಇದ್ರ ಬಗ್ಗೆನೂ ಕೂಡ ಇವಾಗಲೇ ಡಿಸೈಡ್ ಮಾಡ್ಕೊಬಿಡಿ. ಯಾಕೆಂದರೆ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ನಿಮ್ಮ ಮಾರ್ಕ್ಸ್ ನೋಡ್ತಾರೆ. ಏನಾದರೂ ಒಂದು 60% ತೆಗ್ದಿದ್ದೀರಾ ಅಂದರೆ ಕಾಮರ್ಸ್ಗೆ ಹಾಕ್ತಾರೆ, ಒಂದು 70 ಮೇಲೆ ತೆಗ್ದಿದ್ದೀರಾ ಅಂದರೆ ಸೈನ್ಸ್ಗೆ ಹಾಕ್ತಾರೆ, 60%ಗಿಂತ ಕೆಳಗಡೆ ತೆಗ್ದಿದ್ದೀರಾ ಅಂದರೆ ಆರ್ಟ್ಸ್ಗೆ ಹಾಕ್ತಾರೆ, ಏನಾದರೂ ಫೇಲ್ ಆಗಿದ್ದೀರಾ ಅಂದರೆ ನೆಕ್ಸ್ಟ್ ನಿಮ್ಮ ಡಿಪ್ಲೊಮಾ ಮಾಡೋಕ್ಕೆ ಸೇರಿಸ್ತಾರೆ. ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡಿ, ಮತ್ತು ಸೀನಿಯರ್ಸ್ ಯಾರು ಇರ್ತಾರೆ, ಇವಾಗಲೇ ಇಂಜಿನಿಯರಿಂಗ್ ಮಾಡ್ತಾ ಇರೋರು ಅಥವಾ ಬೇರೆ ಫೀಲ್ಡಲ್ಲಿರೋರು, ಅವ್ರ ಹತ್ರ ಸ್ವಲ್ಪ ಸಜೆಷನ್ನ ತೊಗೊಂಡು ನಂತರ PUCಗೆ ನಿಮ್ಗೆ ಯಾವೊಂದು ಕಾಲೇಜ್ ಚೆನ್ನಾಗಿ ಅನಿಸುತ್ತೆ ನಿಮ್ಮ ಆ ಒಂದು ಡಿಸ್ಟ್ರಿಕ್ಟಲ್ಲಿದೆ ಅಲ್ಲಿಗೆ ಹೋಗಿ ಅಡ್ಮಿಷನ್ ಆಗಿ. ಯಾಕೆಂದರೆ ಇದೇ ನೆಕ್ಸ್ಟ್ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡೋದು. ಅದಕ್ಕೋಸ್ಕರ ಇವಾಗ ರಿಸಲ್ಟ್ ಬಗ್ಗೆ ಬರೋಣ. ಇವಾಗ ರಿಸಲ್ಟ್ ನಿಮಗೆ ನಾಳೆ ಬರುತ್ತಾ ಬರಲ್ಲ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಯಾಕೆಂದರೆ ಒಂದು 2-3 ಸಲ ಡೇಟ್ಗಳು ನಿಮ್ಗೆ ಆಗಲೇ ಒಂದು ಸರ್ಕ್ಯುಲರ್ ಆಗಿದೆ. 1ನೇ ತಾರೀಕು ಬರುತ್ತೆ, 2ನೇ ತಾರೀಕು ಬರುತ್ತೆ, 3ನೇ ತಾರೀಕು ಬರುತ್ತೆ ಅಂತ ಈ ರೀತಿ. ಇವಾಗ ಬಂದಿರೋಂಥ ಕನ್ಫರ್ಮೇಷನ್ ಏನಂದರೆ ನಾಳೆ ರಿಸಲ್ಟು ಬೆಳಿಗ್ಗೆ 11:00 ಬರುತ್ತೆ ಅಂತ ಬಂದಿದೆ. ಇದು 100% ರಿಯಲ್ ಇನ್ಫಾರ್ಮೇಷನ್ನೇ. ಏನಕ್ಕೆ ಅಂದರೆ ಈ ಒಂದು ನೋಟಿಫಿಕೇಷನು ಇವಾಗ ಎಜುಕೇಷನ್ ಬೋರ್ಡ್ ವೆಬ್ಸೈಟ್ ಏನಿದೆಯಲ್ಲ ಅಫಿಷಿಯಲು, ಅಲ್ಲಿ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮಗೆ ನಾಳೆ ರಿಸಲ್ಟ್ ಬರೋದು ಕನ್ಫರ್ಮ್ ಆಗಿದೆ. ಮತ್ತು ನ್ಯೂಸ್ ಚಾನ್ಸಲ್ಲೂ ಕೂಡ ಶಾರ್ಟ್ಲಿ ನಿಮಗೆ ಒಂದು ನ್ಯೂಸ್ನ ಕೂಡ ಪ್ರಕಟ ಮಾಡ್ತಾರೆ. 8 ಅಥವಾ 9 ನ್ಯೂಸಲ್ಲಿ ಅದ್ರಲ್ಲಿ ನೀವು ನೋಡ್ಕೋಬೋದಾಗಿರುತ್ತೆ. ನಾಳೆ ರಿಸಲ್ಟ್ ಬರುತ್ತೆ. ನಿಮ್ಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮಾಹಿತಿನ ತಿಳಿಸಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.